ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. ಇನ್ ಕೇಸ್ ಏನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ, ನೀವು ಎಲ್ಲಿ ಬೇಕಿದ್ರು ನೋಡಬಹುದಾಗಿರುತ್ತೆ. ಹಾಗಾಗಿ ಈ ಎರಡು ಚಾನೆಲ್ ಗಳನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು. ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಕ್ಕಾಗೋದಿಲ್ಲ. ಇದು ಮೊನ್ನೆಯ ಪರ್ಫಾರ್ಮೆನ್ಸ್ ನೋಡಬಹುದಂದ್ರೆ ಶುಕ್ರವಾರದ ಪರ್ಫಾರ್ಮೆನ್ಸ್ 22 ಮೇ. ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಹಲವು ಮಾರ್ಕೆಟ್ ಕ್ಲೋಸ್ ಇದ್ವು, ಅದರಲ್ಲಿ ಅಮೆರಿಕನ್ ಮಾರ್ಕೆಟ್ ಕೂಡ ಒಂದು. ಹಾಗಾಗಿ ಮುಂದುವರಿಯೋಣ ನಮ್ಮ FIS DIS ಆಕ್ಟಿವಿಟೀಸ್ ನ ಮೂಲಕ. ನೋಡಬಹುದು, ನಿನ್ನೆ FIS 821 ಕೋಟಿ ಮೊತ್ತದ ಷೇರುಗಳನ್ನ ತಗೊಂಡಿದ್ದಾರೆ. DIS ಕೂಡ 3856 ಕೋಟಿ ಮೊತ್ತದ ಷೇರುಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. FIS ಕೂಡ ಸ್ವಲ್ಪ ಮಟ್ಟಿಗೆ ಬೈ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಏನು ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ, ಮಿಡ್ಲ್ ಈಸ್ಟ್ ಇಂದ ಸ್ವಲ್ಪ ಬ್ಯಾಡ್ ನ್ಯೂಸ್ ಗಳು ಬರ್ತಿದೆ ಅಂತಾನೆ ಹೇಳ್ಬೋದು. ನೋಡಬಹುದು, ಸೆವರಲ್ ಬ್ಲಾಸ್ಟ್ಸ್ ಹರ್ಡ್ ಇನ್ ಇರಾನ್ಸ್ ಬಂದರ್ ಅಬ್ಬಾಸ್ ನಿಯರ್ ಕೀ ಆಯಿಲ್ ರೂಟ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮುಜ್. ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಇಂಪಾರ್ಟೆಂಟ್ ಆಯಿಲ್ ರೂಟ್ ಆಗಿರುವಂತಹ ಬಂದರ್ ಅಬ್ಬಾಸ್ ಹತ್ರ ಬ್ಲಾಸ್ಟ್ ನ ಸದ್ದು ಕೇಳಿಸಿದೆ. ಅದರಲ್ಲೂ ಒಂದಲ್ಲ ಎರಡಲ್ಲ ಹಲವು ಬ್ಲಾಸ್ಟ್ ಸದ್ದು ಕೇಳಿಸಿದೆ. ಈ ಮೂಲಕ ಮತ್ತೆ ಏನಾದ್ರೂ ಅಟ್ಯಾಕ್ ಗಳು ಸ್ಟಾರ್ಟ್ ಆಯ್ತಾ ಅನ್ನುವಂತ ಕುತೂಹಲ ಉಂಟಾಗ್ತಿದೆ ಈ ಸುದ್ದಿಗಳನ್ನ ನೋಡಿದ ಮೇಲೆ. ನೋಡಬಹುದು, ARGC affiliated outlet also reported similar explosion like sounds near the coastal towns of Sirik and Jask, both located along the Gulf of Oman close to the Strait of Hormuz. Gulf of Oman ಅಲ್ಲಿ ಲೊಕೇಟ್ ಆಗಿರುವಂತಹ ಸಿರಿಕ್ ಅಂಡ್ ಜಾಸ್ಕ್ ಅಲ್ಲೂ ಕೂಡ ಇದೇ ರೀತಿಯ ಎಕ್ಸ್ಪ್ಲೋಷನ್ ಲೈಕ್ ಸೌಂಡ್ಸ್ ಕೇಳಿ ಬಂದಿದೆ ಅನ್ನೋಂತ ಸುದ್ದಿಯನ್ನ ARGC affiliated ನ್ಯೂಸ್ ಔಟ್ಲೆಟ್ ಕೂಡ ರಿಪೋರ್ಟ್ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಇದೇನು ಅಂತ ಒಳ್ಳೆಯ ಬೆಳವಣಿಗೆ ಅಲ್ಲ, ಬಟ್ ಯಾಕೆ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಇನ್ನು ಅಪ್ಡೇಟ್ಸ್ ಬರಬೇಕಾಗಿದೆ. ಇನ್ನೊಂದು ಸುದ್ದಿ ಇದೆ ನೋಡಬಹುದು. US ಕಂಡಕ್ಟ್ ಸೆಲ್ಫ್ ಡಿಫೆನ್ಸ್ ಸ್ಟ್ರೈಕ್ಸ್ ಆನ್ ಇರಾನಿಯನ್ ಬೋಟ್ಸ್ ಮಿಸೈಲ್ ಲಾಂಚ್ ಸೈಟ್ಸ್ ಇನ್ ಸದರ್ನ್ ಇರಾನ್. US ಫೋರ್ಸಸ್ ಸೆಲ್ಫ್ ಡಿಫೆನ್ಸ್ ಗಾಗಿ ಕೆಲವು ಸ್ಟ್ರೈಕ್ಸ್ ಅನ್ನ ಮಾಡಿರುವಂತಹ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು, US ಮಿಲಿಟರಿ ವಿಲ್ ಡಿಫೆಂಡ್ US ಫೋರ್ಸಸ್ ವೈಲ್ ಯೂಸಿಂಗ್ ರೆಸ್ಟ್ರೈಂಟ್ ಡ್ಯೂರಿಂಗ್ ದ ಆನ್ ಗೋಯಿಂಗ್ ಸೇಸ್ಫೈರ್, ಸೆಂಟ್ ಕಾಮ್ ಸೈಡ್ ಇನ್ ಎ ಸ್ಟೇಟ್ಮೆಂಟ್. ಸೆಲ್ಫ್ ಡಿಫೆನ್ಸ್ ಅಂದ್ರೆ ಎಸ್ಪೆಷಲಿ ಇರಾನ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ನಾವು ಅದಕ್ಕೆ ನಮ್ಮ ಡಿಫೆನ್ಸ್ ಗಾಗಿ ಅಟ್ಯಾಕ್ ಮಾಡಿದೀವಿ ಅಂತ. ಇರಾನಿಯನ್ ಬೋಟ್ಸ್ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಖಂಡಿತ ಈ ಸುದ್ದಿಗಳು ಈಕ್ವಿಟಿ ಮಾರ್ಕೆಟ್ಸ್ ಕಂತೂ ಒಳ್ಳೆ ಸುದ್ದಿಯನ್ನ ತರೋದಿಲ್ಲ, ಬಟ್ ಏನು ಮಾಡಕ್ ಆಗೋದಿಲ್ಲ, ಕಾದು ನೋಡ್ಬೇಕಾಗತ್ತೆ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಇಲ್ಲಿ ಆಗುತ್ತೆ ಅಂತ. ಈ ಸುದ್ದಿಗಳು ಬಂದಿದ್ರೆ ನೋಡೋಣ, ಮಧ್ಯಾಹ್ನದಷ್ಟರಲ್ಲಿ ಅಥವಾ ಸಂಜೆ ಅಷ್ಟರಲ್ಲಿ ಬೇರೆ ಏನಾದ್ರೂ ಸುದ್ದಿಗಳು ಬಂದ್ರೆ ಅದು ಪಾಸಿಟಿವ್ ಆದ್ರೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು, ನೆಗೆಟಿವ್ ಆದ್ರೂ ಕೂಡ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಗುಡ್ ನ್ಯೂಸ್ ಬರ್ಲಿ ಅಂತಾನೆ ನಾವು ಅಂದ್ಕೊಳ್ಳೋದು. ಈ ಎಲ್ಲ ಸುದ್ದಿಗಳು ಬಂದ್ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ, ಕ್ರೂಡ್ ಅಲ್ಲಿ ಎಸ್ಪೆಷಲಿ ಬ್ರೆಂಟ್ ಕ್ರೂಡ್ 2% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ WTI ಕ್ರೂಡ್ ನಿಯರ್ಲಿ 5% ಡೌನ್ ಆಗಿದೆ ಇವತ್ತು ಕೂಡ ನೋಡಬಹುದು. ಎರಡರಲ್ಲೂ ಡಿಫರೆನ್ಸ್ ಆಗಿದೆ. ನಾವು ಯೂಸ್ ಮಾಡೋದು ಬ್ರೆಂಟ್, ಅಲ್ಲಿ 2% ಅಪ್ ಆಗಿದೆ. ನಿನ್ನೆ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿತ್ತು, ಬಟ್ ಇವತ್ತು 2% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಅಂದ್ರೆ ತುಂಬಾ ದೊಡ್ಡ ರಿಯಾಕ್ಷನ್ ಏನಿಲ್ಲ, ಬಟ್ ಸ್ಟಿಲ್ ಸುದ್ದಿಗಳ ಕಡೆ ಗಮನ ಇಡಬೇಕಾಗುತ್ತೆ ಯಾವ ಸುದ್ದಿಗಳು ಬರ್ತವೆ ಅಂತ. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಇರಾನ್ಸ್ ಎನ್ರಿಚ್ಡ್ ಯುರೇನಿಯಂ ವಿಲ್ ಬಿ ಗಿವನ್ ಟು US ಇಮಿಡಿಯೇಟ್ಲಿ ಆರ್ ಡೆಸ್ಟ್ರಾಯ್ಡ್ ಎಲ್ಸ್ವೇರ್. ಡೊನಾಲ್ಡ್ ಟ್ರಂಪ್ ಅಂದ್ರೆ ಒಪ್ಪಂದ ಆದ್ಮೇಲೆ, ಒನ್ಸ್ ಒಪ್ಪಂದ ಆಯ್ತು ಅಂದ್ರೆ ಇರಾನ್ ಎನ್ರಿಚ್ ಮಾಡ್ಕೊಂಡಿರುವಂತ ಯುರೇನಿಯಂ ಏನಿದೆ ಅದನ್ನ ಅಮೆರಿಕಾಗೆ ಕೊಡಬೇಕು ಅಥವಾ ಬೇರೆಲ್ಲಾದ್ರೂ ಡೆಸ್ಟ್ರಾಯ್ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈ ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ ಟ್ರಂಪ್. Trump proposes Iran's uranium to be destroyed or transferred to US. Talks on ending US-Israeli war with Iran nearing completion. Iran talks in Doha on deal. Release of frozen funds. ಇರಾನ್ ಕೂಡ ಸುಮಾರು $12 ಬಿಲಿಯನ್ ಏನ್ ಫ್ರೋಸನ್ ಆಗಿದೆ, ಅದನ್ನ ರಿಲೀಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಮೇ ಬಿ ಒಪ್ಪಂದ ಆದ್ರೆ ಅದೆಲ್ಲ ರಿಲೀಸ್ ಮಾಡೇ ಮಾಡ್ತಾರೆ. ಏನ್ ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನ ತೆಗೆಯುವಂತ ಚಾನ್ಸಸ್ ಇರುತ್ತೆ ಗ್ರಾಜುಯಲಿ. ನೋಡೋಣ, ಸಾಧ್ಯವಾದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಅಪ್ಡೇಟ್ ಬರಲಿ ಅಂತಾನೆ ನಾವು ಅಂದ್ಕೊಳ್ಳೋದು. ಇನ್ನು ಮುಂದುವರಿಯುವ ಮುಂಚೆ ನಿಮ್ಗೇನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಅಥವಾ ಸಹಾಯ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇಲ್ಲಿ ಸಹಾಯ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕು.
ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿ ಲಿಂಕ್ ಇರುತ್ತೆ, ಅದನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಫಸ್ಟ್ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ನಿನ್ನೆ ಬ್ಲಾಕ್ ಡೀಲ್ಸ್ ಆಗಿದೆ. ಸುಮಾರು 5.3% ಈಕ್ವಿಟೀಸ್ ಮಾರಾಟ ಮಾಡಿದ್ದಾರೆ ಪ್ರಮೋಟರ್ಸ್. 2291 ಕೋಟಿ ಮೊತ್ತದ ಬ್ಲಾಕ್ ಡೀಲ್ ಇದು. ಪ್ರಮೋಟರ್ಸ್ ಏನ್ ಮಾರಾಟ ಮಾಡಿದ್ದಾರೆ ಅದನ್ನ ತಗೊಂಡಿರೋದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಸುಮಾರು 390 ಕೋಟಿ ಮೊತ್ತದ ಷೇರುಗಳನ್ನು ತಗೊಂಡಿದ್ದಾರೆ. ನೊಮುರಾದವರು 239 ಕೋಟಿ ಷೇರುಗಳನ್ನ ಅಂದ್ರೆ 239 ಕೋಟಿ ಮೊತ್ತದ ಷೇರುಗಳನ್ನ ತಗೊಂಡಿದ್ದಾರೆ. ಈಡೆಲ್ವೈಸ್ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಒಂದಷ್ಟು ಷೇರುಗಳನ್ನ ತಗೊಂಡಿದ್ದಾರೆ. ಹೀಗೆ ಇದ್ದಾರೆ ಕೆಲವರು ಈ ಷೇರುಗಳನ್ನ ತಗೊಂಡಿದ್ದಾರೆ. ಈ ಒಂದು ಸುದ್ದಿ ಕಾರಣಕ್ಕೆ ಪ್ರೀಮಿಯರ್ ಎನರ್ಜೀಸ್ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಂದ್ರೆ ಕಂಪನಿಯ ಪ್ರಮೋಟರ್ ಏನ್ ಮಾರಾಟ ಮಾಡಿದ್ದಾರೆ ಹಲವು ಮ್ಯೂಚುವಲ್ ಫಂಡ್ ಗಳು ಖರೀದಿ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಪ್ರೀಮಿಯರ್ ಎನರ್ಜೀಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಪಾಸಿಟಿವ್ ಅಲ್ಲೇ ಪರ್ಫಾರ್ಮ್ ಮಾಡಿತ್ತು. ನೋಡೋಣ ಈ ಸುದ್ದಿ ಬಂದ್ಮೇಲೆ ಇವತ್ತೇ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 608 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ನೋಡಬಹುದು BL shares in spotlight on bagging additional orders worth 608 crore. 608 ಕೋಟಿ ಮೊತ್ತದ ಅಡಿಷನಲ್ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ BL ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಇನ್ನು CMS ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಈ ಹಿಂದೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು. ಈಗ ಅದಕ್ಕೆ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಮೇ 29ರಿಂದ ಬೈಬ್ಯಾಕ್ ಓಪನ್ ಆಗ್ತಾ ಇದೆ. ಯಾರೆಲ್ಲ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಯಸ್ತಾರೋ ಅಂತವರು ಟೆಂಡರ್ ಮಾಡಬಹುದಾಗಿರುತ್ತೆ. ಮೇ 29ರಿಂದ ಜೂನ್ 4ರವರೆಗೂ ಕೂಡ ಓಪನ್ ಇರುತ್ತೆ ಈ ವಿಂಡೋ. ಈ ಸುದ್ದಿ ಕಾರಣಕ್ಕೆ CMS ಇನ್ಫೋ ಸಿಸ್ಟಮ್ಸ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಮಹಾರಾಷ್ಟ್ರದ ರಿವೈಸ್ಡ್ ಇನ್ಸೆಂಟಿವ್ ಸ್ಕೀಮ್ ನಡಿ ಸುಮಾರು 882 ಕೋಟಿ ಇನ್ಸೆಂಟಿವ್ ಗೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ LG ಎಲೆಕ್ಟ್ರಾನಿಕ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಬೋನಸ್ಗೆ ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ಜೂನ್ 12 ರೆಕಾರ್ಡ್ ಡೇಟ್ ಆಗಿರುತ್ತೆ. 1:3 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ 3 ಷೇರುಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡುವಂತಹ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಿಟಿ ಯೂನಿಯನ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಎಸ್ಪೆಷಲಿ ರೆಕಾರ್ಡ್ ಡೇಟ್ 12 ಆಗಿರೋದ್ರಿಂದ 12ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರೆಲ್ಲರಿಗೂ ಕೂಡ 1:3 ರೇಷಿಯೋದಲ್ಲಿ ಬೋನಸ್ ಶೇರುಗಳು ಸಿಗುತ್ತೆ. ಇನ್ನು NLC ಇಂಡಿಯಾ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ NPCIL ಜೊತೆ ಕಂಪನಿ ಜಾಯಿಂಟ್ ವೆಂಚರ್ ನ ಮಾಡ್ಕೊಂಡಿದೆ. ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಜಾಯಿಂಟ್ ವೆಂಚರ್ ಕಾರಣಕ್ಕೆ NLC ಇಂಡಿಯಾ ಶೇರ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು ಕಂಪನಿ JDA ಸೈನ್ ಮಾಡಿದೆ. ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಹೈದರಾಬಾದ್ ನ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಇದು. ಸುಮಾರು 850 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತದ್ದು. 5.6 ಎಕರೆ ಪ್ರೀಮಿಯಂ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಲೆಮನ್ ಟ್ರೀ ಹೋಟೆಲ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತಮಿಳುನಾಡಲ್ಲಿ 66 ರೂಮ್ ಕೆಪಾಸಿಟಿ ಇರುವಂತಹ ಪ್ರಾಪರ್ಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ನಾವು ಬಂದ್ರೆ ಹಲವು ಕಂಪನಿಗಳು ಇಂಟರಿಮ್ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತವೆ. FMAC ಇಂಟರ್ನ್ಯಾಷನಲ್ ಬೋನಸ್ ಇಶ್ಯೂಗೆ ಎಕ್ಸ್ ಡೇಟ್ ಇದೆ ಇವತ್ತು. 1:10 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಕೊಡ್ತಾ ಇದೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ. ಇದರ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇವತ್ತು ಎಕ್ಸ್ ಡೇಟ್ ಕಾರಣಕ್ಕೆ. ಯಾರ ಹತ್ರ ಏನಾದ್ರು ಇದ್ರೆ ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ. ಮೇ ಬಿ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸಬಹುದು, ಬಟ್ ಒನ್ಸ್ ಅಡಿಷನಲ್ ಷೇರುಗಳು ಕ್ರೆಡಿಟ್ ಆದ್ಮೇಲೆ ಸರಿ ಆಗುತ್ತೆ. ಇನ್ನು GPT ಇನ್ಫ್ರಾ ಇಂಟರಿಮ್ ಡಿವಿಡೆಂಡ್ ಇದೆ. ಎಟ್ಸನ್ ಆಗ್ರೋ ಡಿವಿಡೆಂಡ್ ಇದೆ. IB ಇನ್ಫೋಟೆಕ್ ಸ್ಟಾಕ್ ಸ್ಪ್ಲಿಟ್ ಇದೆ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ 1 ರೂಪಾಯಿ ಆಗ್ತಾ ಇದೆ. ಇನ್ನು ARB ಇನ್ಫ್ರಾದ ಡಿವಿಡೆಂಡ್ ಕೂಡ ಇದೆ. ಇನ್ನು ರಿಸಲ್ಟ್ಸ್ ಗಳ ಕಡೆ ನಾವು ಬರೋದ್ರೆ ಎಸ್ಪೆಷಲಿ ನಾನು ರಿಸಲ್ಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತೀನಿ. ನಿನ್ನೆ ಯಾವೆಲ್ಲ ಕಂಪನಿಗಳು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾವೆ ಅವುಗಳ ಲಿಂಕ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ನೋಡೋದಾದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ. 7NR ಇದೆ, ಆರ್ಟೆಕ್ ಇದೆ, AIA ಇಂಜಿನಿಯರಿಂಗ್ ಇದೆ, ಅಲ್ಕಲಿ, ಎಪಿ ಲ್ಯಾಬ್. ಹೀಗೆ ನೋಡಬಹುದು 110 ಪೇಜಸ್ ಇದೆ. ತುಂಬಾನೇ ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಕೂಡ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಸ್ಟಾಕ್ ಗಳಲ್ಲಿ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರವು. ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ಸ್ ಇವುಗಳನ್ನ ಮಿಸ್ ಮಾಡದೆ ರಿಸಲ್ಟ್ಸ್ ಅನ್ನು ಯಾವಾಗ್ಲೂ ಚೆಕ್ ಮಾಡ್ಕೊಳ್ಬೇಕು. ಆಸ್ ಎ ಇನ್ವೆಸ್ಟರ್ಸ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ
ಆಸ್ ಆಫ್ ನೋ ನೋಡಬಹುದು 70 ಪಾಯಿಂಟ್ಸ್ ಅಥವಾ 0.29% ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಕೈ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಡೌನ್ ಇದೆ, ಹ್ಯಾಂಗ್ ಸ್ಯಾಂಗ್ ಡೌನ್ ಇದೆ, ತೈವಾನ್ ವೇಟೆಡ್ ಕೂಡ ಡೌನ್ ಇದೆ. ಕೋಸ್ಪಿ ಮಾತ್ರ 3% ಪಾಸಿಟಿವ್ ಇದೆ. ನಿನ್ನೆ ಕೋಸ್ಪಿ ಓಪನ್ ಇರಲಿಲ್ಲ, ಹಾಗಾಗಿ ಇವತ್ತು ಓಪನ್ ಆದ ತಕ್ಷಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜಕಾರ್ತಾ ಕಾಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿನ ಓಪನ್ ಆಗಿಲ್ಲ. ಶಾಂಘೈ ಕಾಂಪೋಸಿಟ್ ಅಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ಅಂದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ಗಳು ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಆಸ್ ಆಫ್ ನೋ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ 322 ಪಾಯಿಂಟ್ಸ್ ಅಥವಾ 0.64% ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಇದೆ. ಇರಾನ್ ಇಂದ ಬಂದಿರುವಂತಹ ಸುದ್ದಿಗಳೇನು ಪಾಸಿಟಿವ್ ಅಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಜೊತೆಗೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಕೊನೆ ಮಂಗಳವಾರ, ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ಕೂಡ ವಾಲಟೈಲ್ ಇರುತ್ತೆ ಮಾರ್ಕೆಟ್. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಬ್ರೆಂಟ್ ಸದ್ಯದ ಮಟ್ಟಿಗೆ ನೋಡಬಹುದು, ಅವಾಗಲೇ 2% ಮೇಲೆ ಇತ್ತು, ಈಗ 1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು USD INR ಕಡೆ ಬಂದ್ರೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, INR ಸ್ಟ್ರಾಂಗ್ ಆಗಿದೆ. ಇವತ್ತು ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಓವರ್ ಆಲ್ ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೀರಿ ಅಂದ್ರೆ ಇಲ್ಲೇ ಬಯೋದಲ್ಲಿ ಲಿಂಕ್ ಸಿಗುತ್ತೆ, ನೋಡಬಹುದು. ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಸರಿಗಳೇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.